ಅಷ್ಟೇ ಅಲ್ಲ, ನಿಮ್ಮ ಮುಂದಿನ ವಂಶದವರಿಗೂ ಕೂಡ, ಜನರೇಷನ್ಗೂ ಕೂಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಒಳ್ಳೆ ಅವಕಾಶ ಅವ್ರು ಹೇಳಿದ್ದಾರೆ ನೋಡಿ. ಒಬ್ಬರು ನಿಮ್ಮ ಪರವಾಗಿ ಒಬ್ಬ MLC ನಿಮ್ಮದೇ ಆದಿವಾಸಿ ಮುಖಂಡ ಅಲ್ಲಿ ಹೋದರೆ ನಿಮ್ಮ ಅನೇಕ, ನಾನು ಮತ್ತೆ ಡಾಕ್ಟರ್ ಶ್ರೀಕಾಂತ್ ಅವರು ಅನೇಕ ಸಾರಿ ಚರ್ಚೆ ಮಾಡಿದ್ವಿ. ಜಾಜಿ ಅಮ್ಮನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟರು ಅವರು. ಅವರವತ್ತು ಶ್ರಮ ಆಗ್ತಾ ಹೋಗಿದ್ರೆ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು ಕೂಡ ನಿಮ್ಮಿಂದ ಆಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ. ಆದ್ರೆ ಅವರು ಎದೆ ತುಂಬಿಲ್ಲ, ಯಾರು ಇಲ್ಲ ಇವರಲ್ಲಿ ಅಂತೇಳಿ ತುಂಬಿರ್ಲಿಲ್ಲ. ಏನಾದ್ರೂ ಮಾಡಿ ನಾನು ಈ ಅಮ್ಮನ್ನ ಆದಿವಾಸಿ ಮುಖಂಡರ ಪರವಾಗಿ, ಆದಿವಾಸಿ ಜನಾಂಗದ ಪರವಾಗಿ ನಾನು MLC ಮಾಡಲೇಬೇಕು ಅಂತೇಳಿ ಹಠ ತೊಟ್ಟು, ಆಗಿನ ಕಾಲಕ್ಕೆ ಸಾವಿರಾರು ರೂಪಾಯಿ ಕೈಯಿಂದ ಖರ್ಚು ಮಾಡಿಕೊಂಡು, ಸಮಯ ಖರ್ಚು ಮಾಡಿಕೊಂಡು ಎಲ್ಲರೂ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಆ ಯಮ್ಮನ್ನ ಮಾಡಿದ್ರು ಅಷ್ಟೇ. ಇಲ್ಲಿ ಇನ್ನೇನು ಇರಲಿಲ್ಲ, ಮುಂದೇನು ಆಗಲೇ ಇಲ್ಲ ಯಾರು. ಈಗ ಡಾಕ್ಟರ್ ಶಿವಕುಮಾರ್ ಅವರು ನಿಮ್ಮ ಪಾಲಿಗೆ ನಿಜಕ್ಕೂ ಕೂಡ ನೀವು ಪುಣ್ಯ ಮಾಡಿದ್ರಿ ಅಂತವ್ರೊಬ್ಬರನ್ನ ನಿಮ್ಮ ಐಕಾನ್ ಆಗಿ, ನಿಮ್ಮ ಅಸ್ಮಿತೆಯಾಗಿ ಅವ್ರನ್ನ ಪಡೆಯೋದಿಕ್ಕೆ. ಅವ್ರು ನಿಮ್ಮ ಮುಖಂಡರಾಗಿದ್ದಾರೆ. ನೇರವಾಗಿ ನಿಮ್ಮ ಎಲ್ಲ ಅವ್ರು ಹೇಳಿದ್ದಾರೆ, ನೀವು ಏನೇ ಚಳವಳಿಕೆ ಮಾಡಿದ್ರು ಕೂಡ ನಾನು ಕೂಡ ಭಾಗಿಯಾಗ್ತೀನಿ ಅಂತೇಳಿ. ಒಬ್ಬ MLC ಆಡಳಿತ ಪಕ್ಷದಲ್ಲಿ ನಿಂತ್ಕೊಂಡು ನಿಮ್ಮ ಚಳುವಳಿಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸಾಮಾನ್ಯವಾದ ವಿಷಯ ಅಲ್ಲ. ತುಂಬಾ ಧೈರ್ಯ ಬೇಕು, ತುಂಬಾ ಕಮಿಟ್ಮೆಂಟ್ ಇರಬೇಕು, ಮತ್ತೆ ಯಾರಿಗೂ ಕೂಡ ನಾನು ಕೇರ್ ಮಾಡೋದಿಲ್ಲ ಅನ್ನೋ ಆತ್ಮವಿಶ್ವಾಸ ಇರಬೇಕು. ಇಲ್ಲೇ ಇದ್ರೆ ಹೇಗೋ ಎಲ್ಲದ್ರಲ್ಲಿ ನಾನು ಒಬ್ಬ ಅಂತೇಳಿ ಸರ್ಕಾರದವ್ರ ಹಿಂದೆ ತಿರ್ಕೊಂಡು ಅಧಿಕಾರ ಅನುಭವಿಸ್ಕೊಂಡು ಇರ್ಬೋದಾಗಿತ್ತು. ಅವರ ಮಾತುಕತೆ, ಅವರ ನಡವಳಿಕೆ ಇವೆಲ್ಲ ನಾವು ಯಾತಕ್ಕೆ ಅಂತ ಹೇಳಿದ್ರೆ ಅವರು ಮೂಲತಃ ಪತ್ರಕರ್ತರಾಗಿದ್ದರು. ಪತ್ರಕರ್ತರಾಗಿ ನಿಮ್ಮ ಎಲ್ಲ ಅವ್ರು ಹೇಳಿದ್ರಲ್ಲ, ನಾನು 40-50 ವರ್ಷದಿಂದ ಎಲ್ಲ ಸಮಸ್ಯೆಗಳನ್ನು ಬಂದ ಅಂತೇಳಿ. ಈಗ ನಿಮ್ಮ ಪರವಾಗಿ ಧ್ವನಿ ಎತ್ತದಕ್ಕೆ ಅವ್ರು ಇದ್ದಾರೆ. ನೀವು ಅದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಮ್ಮ ಡಾಕ್ಟರ್ ಶ್ರೀಕಾಂತ್ ಇದ್ದಾರೆ, ಡೀಡ್ ಸಂಸ್ಥೆ ಇದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೋಡಿ, ಅವ್ರು ಹೇಳಿದಾಗ ನೀವು ಪ್ರಯತ್ನ ಪಟ್ಟರೆ ಮಾತ್ರ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಇಲ್ಲೇ ಇದ್ರೆ ನೀವು ಹೀಗೇನೆ ಕಾಲ ಕಳ್ಕೊಂಡು ಬರೋದು, ಹೋಗೋದು, ಮಾಡೋದು ಆಗುತ್ತೆ. ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ, ಆಯ್ಕೆ ನಿಮ್ಮದು. ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಪ್ರಯತ್ನ ಮಾಡಿದ್ರೆ ಯಾವುದೂ ಆಗೋದಿಲ್ಲ. ನಿಮ್ಮ ಒಬ್ಬ ಯಾರಾದರೂ ಅವ್ರು ಹೇಳಿದಾಗ ಒಬ್ಬರನ್ನು ಗುರುತಿಸಿ ವಿದ್ಯಾವಂತರನ್ನ ನಿಮ್ಮ ಪರವಾಗಿ ಹೋರಾಟ ಮಾಡೋದನ್ನ, ನಿಮ್ಮ ಪರವಾಗಿ ಅಲ್ಲಿರೋಂಥವ್ರನ್ನ ಹೇಳಿ ನೋಡಿ. ಒಳ್ಳೆಯ ಅವಕಾಶಗಳಿವೆ, ಅವ್ರು ಇದ್ದಾರೆ ನಿಮ್ಗೆ ಮಾರ್ಗದರ್ಶಕರಾಗಿದ್ದಾರೆ. MLC ಅವರು ನಿಮ್ಮನ್ನೆಲ್ಲ ಕಡೆ ಭೇಟಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರಿಂದ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿ ನನ್ನ ಕರೆದು ಡಾಕ್ಟರ್